ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 3 ಡಿಸೆಂಬರ್ 2025 ಚಿಂದ ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ. ನಾವು 24 ಕ್ಯಾರೆಟ್ ಚಿಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಇವತ್ತು ಬೆಂಗಳೂರಿನಲ್ಲಿ 13,058 ರೂಪಾಯಿ, ಹಾಗೆ ಪ್ರತಿ 100 ಗ್ರಾಮ್ ಚಿಂದ ಬೆಲೆ ಬಂದು 13,05,800 ರೂಪಾಯಿ ಆಗಿದೆ. ಅಂದರೆ ನಿನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ 71 ರೂಪಾಯಿನ ಏರಿಕೆ ಆಗಿದೆ. ಹಾಗೆ 22 ಕ್ಯಾರೆಟ್ ಚಿಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು 11,970 ರೂಪಾಯಿ, ಹಾಗೆ ಪ್ರತಿ 100 ಗ್ರಾಮ್ ಚಿಂದ ಬೆಲೆ ಬಂದು 11,97,000 ರೂಪಾಯಿ ಆಗಿದೆ. ಅಂದರೆ ನಿನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ 65 ರೂಪಾಯಿನ ಏರಿಕೆ ಆಗಿದೆ. 18 ಕ್ಯಾರೆಟ್ ಚಿಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು 9,794 ರೂಪಾಯಿ, ಹಾಗೆ ಪ್ರತಿ 100 ಗ್ರಾಮ್ ಚಿಂದ ಬೆಲೆ ಬಂದು 9,79,400 ರೂಪಾಯಿ ಆಗಿದೆ. ಅಂದರೆ ಪ್ರತಿ ಗ್ರಾಮಲ್ಲಿ ಸುಮಾರು 53 ರೂಪಾಯಿನ ಏರಿಕೆ ಆಗಿದೆ. ಬೆಳ್ಳಿಯ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು 191 ರೂಪಾಯಿ, ಹಾಗೆ ಪ್ರತಿ ಕೆ ಜಿ ಬೆಳ್ಳಿಯ ಬೆಲೆ ಬಂದು 1,91,000 ರೂಪಾಯಿ ಆಗಿದೆ. ಅಂದರೆ ಪ್ರತಿ ಕೆ ಜಿ ನೆನ್ನೆಗೋಸ್ಕರ 3,000 ರೂಪಾಯಿನ ಏರಿಕೆ ಆಗಿದೆ. ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ 102 ರೂಪಾಯಿ 92 ಪೈಸೆ, ಹಾಗೆ ಡೀಸೆಲ್ ಬೆಲೆ 90 ರೂಪಾಯಿ 99 ಪೈಸೆ, ಕಚ್ಚಾ ತೈಲದ ಬೆಲೆ ಸುಮಾರು 5,370 ರೂಪಾಯಿಗೆ ಟ್ರೇಡ್ ನಡೀತಿದೆ. ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡಿದ್ರೆ ನಿಫ್ಟಿ ಇವತ್ತು ಸುಮಾರು 46.20 ಪಾಯಿಂಟ್ಸ್ಗಳೊಂದು ಇಳಿಕೆ ತೋರಿಸಿದೆ. ಕ್ಲೋಸ್ ಆಗಬೇಕಾದ್ರೆ 25,986 ಪಾಯಿಂಟ್ಸ್ ಕ್ಲೋಸ್ ಆಯಿತು. ಹಾಗೆ ಸೆನ್ಸೆಕ್ಸ್ ಸುಮಾರು 31.46 ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿ 85,106.81 ಪಾಯಿಂಟ್ಸ್ಗಳಿಗೂ ಕ್ಲೋಸ್ ಆಗಿದೆ. ಅಂದರೆ ಇವತ್ತೊಂದು ಫ್ಲ್ಯಾಟ್ ಡೇ ಅಂತ ಹೇಳ್ಬೋದು. ಹಾಗೆ ನಿಫ್ಟಿನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದ್ರೆ ವಿಪ್ರೋನಲ್ಲಿ ಇವತ್ತು 1.8% ಏರಿಕೆ ಆಗಿದೆ. ಹಾಗೆ TCS, ICICI ಬ್ಯಾಂಕ್, ಇಂಡಲ್ಕೋ ಇಂಡಸ್ಟ್ರೀಸ್, ಇನ್ಫೋಸಿಸ್, HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬ್ರೇಟರಿ, ಸನ್ ಫಾರ್ಮಾ, ಹಾಗೆ ಪವರ್ ಗ್ರಿಡ್ ಟೆಕ್, ಮಹೇಂದ್ರ, ಹಾಗೆ HCL ಟೆಕ್ನಾಲಜೀಸ್ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಕಂಡಿದೆ. ಹಾಗೆ IPO ನೋಡಿದರೆ ಎಸ್ಪೆ ಬಡೇಸಿ ಇವತ್ತು ಕ್ಲೋಸ್ ಆಯಿತು. ಸುಮಾರು 1.6% ಸಬ್ಸ್ಕ್ರಿಪ್ಷನ್ಸ್ ಆಗಿ ಕ್ಲೋಸ್ ಆಗಿದೆ. ಹಾಗೆ ಕ್ಲಿಯರ್ ಸೆಕ್ಯೂರ್ಡ್ ಇದು SME IPO ಇದು ಇವತ್ತು ಕ್ಲೋಸ್ ಆಯಿತು. ಸುಮಾರು 6.3% ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ರೆಬಲ್ ಕೇರ್ ಲಿಮಿಟೆಡ್ ಇದು SME IPO ಇದು ಇವತ್ತು ಕ್ಲೋಸ್ ಆಯಿತು. ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು 440% ಸಬ್ಸ್ಕ್ರಿಪ್ಷನ್ಸ್ ಆಗಿ ಕ್ಲೋಸ್ ಆಗಿದೆ. ಹಾಗೆ ನ್ಯೂಕೆಮ್ ಬಯೋ ಸೊಲ್ಯೂಷನ್ಸ್ ಇದು ನಾಳೆ ಕ್ಲೋಸ್ ಆಗೋದು. ಇಲ್ಲಿವರೆಗೂ ಸುಮಾರು 0.8 ಟೈಮ್ಸ್ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಹೆಲೋಜಿ ಹಾಲಿಡೇಸ್ ಇದು ನಾಳೆ ಕ್ಲೋಸ್ ಆಗುತ್ತೆ. ಸುಮಾರು 1.6% ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಮೀಶೋ ಲಿಮಿಟೆಡ್ ಇದು ಇವತ್ತು ಓಪನ್ ಆಗಿರೋದು. 5ನೇ ತಾರೀಕು ಕ್ಲೋಸ್ ಆಗುತ್ತೆ. ಪ್ರೈಸ್ ರೇಂಜ್ 105 ರೂಪಾಯಿಂದ 111 ರೂಪಾಯಿ ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 14,175 ರೂಪಾಯಿ ಇದೆ. ಹಾಗೆ ಮ್ಯಾಕ್ಸಿಮಮ್ ರಿಟೇಲ್ ಕ್ಯಾಟಗರಿನಲ್ಲಿ 2 ಲಕ್ಷ ತನಕ ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು. ಹಾಗೆ ವಿದ್ಯಾ ವೈರ್ಸ್ ಲಿಮಿಟೆಡ್ ಇದು 5ನೇ ತಾರೀಕು ಇದು ಕ್ಲೋಸ್ ಆಗೋದು. ಪ್ರೈಸ್ ರೇಂಜ್ ಬಂದು 48 ರೂಪಾಯಿಂದ 52 ರೂಪಾಯಿ ಇದೆ. ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟು 13,824 ರೂಪಾಯಿ. ಹಾಗೆ ಇದಕ್ಕೆ ರಿಟೇಲ್ ಕ್ಯಾಟಗರಿನಲ್ಲಿ ಮ್ಯಾಕ್ಸಿಮಮ್ 2 ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು. ಸೊ ವಿಡಿಯೋ ನೋಡೋದಕ್ಕೆ ತಮಗೆ ತುಂಬ ಧನ್ಯವಾದ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.